ಓಕೆ ನೋಡಿ, ಬೆಳಗಿಂದ ನಮ್ಮ ಮನೇಲಿ ಕರೆಂಟ್ ಇಲ್ಲ, ಅದಕ್ಕೆ ಎಲ್ಲ ಅಲ್ಲೇ ಹೊಡ್ಕೊಂಡು ಎಲ್ಲ ಡ್ರವ್ ಹೊಡಿತಾವ್ರಿ ಇವರು. ಎಲ್ಲ ಅಲ್ಲೇ ಹೊಡಿತಾವ್ರೆ. ನಮ್ಮ ಡ್ಯಾಡಿ ನೋಡಿ ಏನು ಮಾಡ್ತಿರ್ತಾರೆ, ಯಾವಾಗಲೂ ನಮ್ಮ ಡ್ಯಾಡಿ ಮೊಬೈಲ್ ಇಟ್ಕೊಂಡು ಇದೇ ಗೇಮ್ ಆಡೋದು. ಕರೆಂಟ್ ಇಲ್ಲ, ಪವರ್ ಬ್ಯಾಂಕ್ ಯೂಸ್ ಮಾಡಂಗ್ ಮಾಡ್ಬಿಟ್ಟಿದ್ದಾರೆ ನನಗೆ. ಹಂಗೆ ಬಂದರೆ ಅಜ್ಜಿ ಒಂದು ರೌಂಡು ನಿದ್ದೆ ಮುಗಿಸಿ ಇನ್ನೊಂದು ರೌಂಡ್ಗೆ ರೆಡಿ ಆಗ್ತೈತೆ. ನಿದ್ದೆ ಮಾಡ್ತೀವಿ, ಕಾಳೆ ಸಿಕ್ತಿರ್ಲಿಲ್ವಾ ನಿಮಗೆಲ್ಲ? ಒಬ್ರು ಚಪಾತಿ ಒಬ್ರು ಚಿತ್ರಾನ್ನ ಎಲ್ಲ ಮಾಡ್ಕೊಡ್ಲಿಲ್ವಾ? ಈಗ ಸುಸ್ತಾಯ್ತು ಬಂದೆ. ಸರಿ ಬಾರಪ್ಪ ತಿನ್ನೆದೊಳ. ಏನೋ ಜಾಗನೇ ಇಲ್ವೇನೋ ಅನ್ಬಿಟ್ಟು ನೋಡಿ ಹೆಂಗ್ ಬಂತು, ಮಕ ಮುಚ್ಕೊಂಡು ಮಲ್ಗೈತ್ ನೋಡು. ಯಾಕಪ್ಪ ಎದಳಿಸ್ ಬಾ ಬೈ ತಿನ್ ಬಾ. ಬಿಡ ಅವ್ನು ತಿನ್ಲಿ, ತಿನ್ನಪ್ಪ ಚಿಕನ್. ನಿದ್ದೆ ಕಡೆ ಎತ್ಕೊಡೋ ಹಂಗೆ ಇಟ್ಬಿಟ್ಟಾರಪ್ಪ. ಅವ್ನು ಚಿಕನ್ ತಿನ್ಲಿ ಸುಮ್ಮನಿರು. ತಿನ್ನಲ್ಲ ಕಡ, ನಾಳೆ ತಿಂತ ಇದು ಸಾರಿ ನೈಟ್ ನಾಳೆ ತಿಂತಾನೆ ಅಂತೆ. ನೈಟ್ ತಿನ್ನಿಸ್ತೀನಿ. ಆಕೆ ಇಲ್ಲಲ್ಲ ನೋಡಿ ನಮ್ಮ ಅಜ್ಜಿ, ಕಾಳೆಲ್ಲ ಸುಲಿದು ಇದ್ಕಿದ ಬೇಳೆ ಕಾಳು ನೆನೆ ಹಾಕಿದ್ದಾರೆ, ಇಷ್ಟು ಸುಲಿದಿದ್ದಾರೆ. ನೆನೆ ಮಟನ್ ಸಾರಿಗೆ ಈಗ ಹಾಕ್ಬಿಟ್ಟಿದ್ದಾರೆ, ಸಖತ್ ಅಲ್ವಾ? ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಎವಿ ವ್ಲಾಗ್. ಇವತ್ತು ಫುಲ್ಲು ನಾನು ಹೆಂಗೆ 8 kg ಸಣ್ಣ ಅದೇ, ಏನು ತಿಂದು ಏನು ಡಯಟ್ ಮಾಡಿ ಮತ್ತು ಏನೆಲ್ಲ ಮಾಡ್ತೀನಿ ಅಂತ ನನ್ನ ರುಟೀನ್ ತೋರಿಸ್ತೀನಿ. ತುಂಬ ಜನ ಕೇಳ್ತಿದ್ರಿ ಕಮೆಂಟ್ ಸೆಕ್ಷನಲ್ಲಿ, ತೋರಿಸಿ ಅರ್ಜುನ್ ಬ್ರೋ ಈ ಸಣ್ಣ ಆಗಿದ್ದಾರೆ, ಹಿಂಗೆ ಏನು ತಿಂತಾರೆ ಏನು ಎತ್ತ ಅಂತೆಲ್ಲ ಕೇಳ್ತಿದ್ರಿ. ಸೊ ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆಯಿಂದನೇ ತೋರಿಸ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಇದು ನೆಸ್ಕೆಫೆ ಆಲ್ರೆಡಿ ನೆಸ್ಕೆಫೆ 2 ರೂಪಾಯಿದು ಪ್ಯಾಕೆಟ್ ಬರುತ್ತಲ್ಲ, ಅದರಲ್ಲಿ ಅರ್ಧ ಫುಲ್ ಹಾಕೋತಿಲ್ಲ. ಸೊ ಅರ್ಧಕ್ಕೆ ಇಷ್ಟು ವಾಟರ್ ಹಾಕ್ಕೊಂಡು ಬಿಸಿನೀರು ಮಾಡಿ ಕೊಡ್ತಾರೆ. ಅದ್ರ ಜೊತೆಗೆ ಈ ಥರ ಹೋಲ್ ಒಂದು 1/4 ಭಾಗ ನಿಂಬೆಹಣ್ಣು ಮತ್ತು 1 ಸ್ಪೂನು, ಇದರಲ್ಲಿ 1 ಸ್ಪೂನು ಹನಿ ಜೇನುತುಪ್ಪ ಹಾಕ್ಕೊಂಡು ಕುಡಿಯೋದು ಬೆಳಿಗ್ಗೆ. ಇದು ಬೆಳಿಗ್ಗೆಗೆ ಕುಡಿಯೋದಕ್ಕೆ. ಇದು ನನಗೂ ಅಷ್ಟೇ ಒಬ್ಬರು ಸಬ್ಸ್ಕ್ರೈಬರ್ ಸಜೆಸ್ಟ್ ಮಾಡಿದ್ದು. ಅವರು ಎಕ್ಸಸೈಸು ಮತ್ತು ಏನು ಮಾಡ್ದೇನೆ ಸಣ್ಣ ಆಗಿದ್ದಾರೆ 10 kg 4-5 ತಿಂಗಳಲ್ಲಿ. ಬಟ್ ನಾನು ಇದನ್ನು ಆಲ್ಮೋಸ್ಟ್ ಒಂದು 10 ದಿನದಿಂದ ಕುಡಿತಿದ್ದೀನಿ. 10 ದಿನದಿಂದ ಕುಡಿತಿದ್ದೀನಿ. ನನಗೇನು ಅಂಥ ರಿಸಲ್ಟ್ ಏನು ಸಿಕ್ಕಿಲ್ಲ. 1 ತಿಂಗಳು ಕಾಯಲೇಬೇಕು ಏನೇ ರಿಸಲ್ಟ್. ಸೊ ಅದು ಒಂದು ತಿಂಗಳು ಆದಮೇಲೆ ನೋಡೋಣ. ಇದು ಮತ್ತು ನಾನು ಮಾಡೋ ಎಕ್ಸಸೈಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಇದರಿಂದ ಸಣ್ಣ ಆಗಿದ್ದೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಮತ್ತು ಇನ್ನೊಂದೇನು ಅಂತಂದರೆ ಮಧ್ಯಾಹ್ನ ಏನು ತಿಂತೀನಿ ಅದೆಲ್ಲ ನಿಮಗೆ. ಇವಾಗ ಆಚೆ ಹೋಗ್ತಿದ್ದೀವಿ ನಾವು ಬ್ಲಾಗ್ಗೋಸ್ಕರ. ಏನಕ್ಕೆ ಅಂತಂದರೆ ಈಗ ಆಚೆ ಎಲ್ಲ ಹೋದಾಗ ಏನು ತಿನ್ನೋದು ಏನು ಅಂತ ತುಂಬ ಜನಕ್ಕೆ ಇದಿರುತ್ತೆ. ಬಟ್ ನಾನೇನು ತಿಂತೀನಿ ಆಚೆ ಹೋದಾಗ, ಏನೆಲ್ಲ ತಿಂದು ಸಣ್ಣ ಅದೇ ಅಂತ ಇವತ್ತು ವೀಡಿಯೋದಲ್ಲಿ ಫುಲ್ ತೋರಿಸ್ಕೊಡ್ತೀನಿ. ಇವಾಗ ಬಂದ, ಅರ್ಧ ಗಂಟೆ ಆಯಿತು ಬಂದು. ಇದಕ್ಕೆ ಹೋಗಿದ್ದೆ ಬನಶಂಕರಿಯಿಂದ ಇವಾಗ తీసుಕೊಂಡಿದ್ದೀನಿ. ಸರಿ ಆಯಿತು. ಓಕೆ ಹೋಗೋಣ ಈಗ. ಏನು ಚಪಾತಿ ಮಾಡ್ಕೊಡ ನೀನು ಅಂದ್ರೆ ಮಕ ನೋಡ್ತೀಯಲ್ಲ ಅಂದೆ. ಮಕ್ಕ ನೋಡು ಯಾರೋ ನಿಜ ಅಂತ ಬಿಡು. ಯಾರು ನಿಜ ಅಂದರು. ಮತ್ತೆ ಏನ್ ಸಮಾಚಾರ? ಅದೇನೋ ಲಾಂಗ್ ಮಾಡ್ತೀವಿ ಇದ್ರಲ್ಲ, ಮಾಡ್ಕೋಬೋದು. ಲಾಂಗ್ ಮಾಡ್ಬೇಕಂತ. ಲಾಂಗ್ ಯಾರು ಮಾಡ್ತಿರೋದು? ಏನು ಗೊತ್ತೇ ರಾಜು, ನಮ್ಮ ಅಜ್ಜಿ ಏನು ಮಾಡ್ತಾರೆ ಅಂದರೆ, ನಾವಿವಾಗ ನಮ್ಮ ಮನೆಯಲ್ಲಿ ಗುರುವಾರದೊತ್ತು ನಮ್ಮಮ್ಮ ಮತ್ತು ನಮ್ಮ ಡ್ಯಾಡಿ ಯಾರು ತಿನ್ನಲ್ಲ, ನಾನ್ ವೆಜ್ ತಿನ್ನಲ್ಲ. ನಾನು ನಮ್ಮ ಅರ್ಜುನ ಅಜ್ಜಿ ಅಷ್ಟೇ ತಿನ್ನೋದು ನಾನ್ ವೆಜ್ಜು. ಅದರಲ್ಲಿ ನಾವು ಬರೋ ಗಂಟೆ ಕಾಯುತ್ತೆ. ಏನಕ್ಕೆ ಅಂದರೆ ನಾವು ಬಂದು ಚಿಕನ್ ಮಾಡ್ತೀವಲ್ಲ, ಅದಕ್ಕೆ.
ಯಾವ್ದ್ಯಾಕೆ ಹೆದರಿಕೆ ನಮ್ಮಲ್ಲಿ ನಾವು ತಿನ್ನಕ್ಕೇನು ಬರೋ ಗಂಟೆ ಕಾಯ್ಬೇಕ ಏನಂದ್ರೆ ಅದು ರೂಢಿ ಆಗ್ಬಿಟ್ಟೈತೆ ಹುಡುಗರು ಬಂದ್ಬೇಕು ನಾವು ಬಂದ್ಮೇಲೆ ನಾನು ಚಿಕನ್ ಉಂಟಲ್ಲ ಮಕ್ಕಳು ಕೊಟ್ಟ ನಿಜ ಹೋಗು ಏನು ಟಿಫನ್ ಮಾಡಿದೆ? ನಾನು ತಿಂದಿಲ್ಲ ಕಣ ನೀವೆಲ್ಲ ತಿಂದಿಲ್ಲ ನಾವು ತಿಂತೀವಿ ಹೋಗಿ ಮಾಡೋ ಟಿಫನ್ ಮಾಡೋಕೆ ಟೈಮ್ ಆಯ್ತು. ಓಕೆ ಅರ್ಜುನ್ ನೋಡಿ ಹೆಂಗೆ ತಿಂತಾ ಇದ್ದಾರೆ. ಅರ್ಜೆಂಟ್ ಮಾಡ್ತಿರೋದಕ್ಕೆ ಗಪ್ಪನೆ ತಿಂತಾ ಇದ್ದಾರೆ. ಇನ್ನೂ ಬೇಗ ಅವರೆಲ್ಲ ಎಳ್ದಿರು ಕುಡಿದು ತಿನ್ಬಿಟ್ಟಾರೆ. ನಾನು ಮಾತಾಡ್ಕೊಂಡು ಮೆತ್ತಗೆ ತಿಂತಿದ್ದೆ. ಓಕೆ ಈಗ ನೋಡೋದ್ರಲ್ಲ ನಾನು ಎಳ್ನೀರು ಕುಡಿದೆ. ಮಧ್ಯಾಹ್ನ ಊಟ ಇಲ್ಲ. ಅದೇನೆ ಎಳ್ನೀರು ಮತ್ತು ಏನದು ಕಾಯಿ ಅಲ್ಲಿ ಗಂಜಿ ಬರುತ್ತಲ್ಲ, ಸೊ ಪೇಪರ್ ಗಂಜಿ, ರವೆ ಇಡ್ಲಿ ತಿಂದ. ಅದನ್ನೇ ಹೇಳ್ತಾವೆ ರವೆ ಇಡ್ಲಿ ನಿಂತಿದ್ದಿದ್ದಲ್ವ ನನ್ನ ಟಿಫನ್ ಮಾಡಿದ್ದೆ 1:30. ಹೌದು. ಸೊ ಟಿಫನ್ ಬಂದ್ಬಿಟ್ಟು ಅದೇ ಇದು ಏನೋ ರವೆ ಇಡ್ಲಿ ಅಲ್ಲ, ಅದು ರವೆ ಇಡ್ಲಿ ಬರುತ್ತಲ್ಲ, ಸೊ ಅದನ್ನು ನೀವು ತಿಂದ. ನಾನೇನು ತಿನ್ನಲಿಲ್ಲ ಅಲ್ಲಿ. ನಾನು ಎಳ್ನೀರು ಮತ್ತು ಗಂಜಿ ತಿಂದೆ. ಓಕೆ ಈಗ ನೆಕ್ಸ್ಟ್ ಡ್ಯಾನ್ಸ್ ಕ್ಲಾಸಿಗೆ ಬಂದಿದ್ದೀನಿ. ನೋಡೋಣ ಏನಾಗ್ತೀನಿ. ಡ್ಯಾನ್ಸ್ ಆಡ್ತಾರೆ, ನೋಡೋದೇನಿಲ್ಲ. ನೋಡೋಣ ಅವನೇನೋ ನನಗೆ ಸ್ಪೆಷಲ್ಲಾಗಿ ಮಾಡೋನು. ಚೇತನ್ ಬ್ರೋಗೋಸ್ಕರ ಅಂತ ಏನಲ್ಲೇ ಚೇತನ್ ಕೊರಿಯೋಗ್ರಾಫರು. ಸೊ ಬರಲಿ ತೋರಿಸ್ತೀನಿ. ಅವನು ನಿನ್ನೆ ಅಂತಿದ್ದ, ಬ್ರೋ ನಿಮಗೋಸ್ಕರ ಒಂದು ಸ್ಪೆಷಲ್ಲಾಗಿ ಕೊರಿಯೋ ರೆಡಿ ಮಾಡ್ಕೊತಾ ಇದ್ದೀನಿ ಬ್ರೋ ಅಂತ ಅಂದ. ಅದಕ್ಕೆ ನೋಡೋಣ ಒಂದು ಸ್ಟೆಪ್ ನೋಡೋಣ. ಅವ್ನು ಬಂದಮೇಲೆ ತೋರಿಸ್ತೀನಿ ನನ್ನ ಕೊರಿಯೋಗ್ರಾಫಿ. ಈಗ ಡ್ಯಾನ್ಸರ್ ಹೋದ್ರು ಮೇಷ್ಟ್ರು. ಕಾಣಿಸ್ಕೊತಾನೆ ಇಲ್ವಲ್ಲೇ ನೀನು? ಈಗ ಈಗ ಮತ್ತೆ ಬಚ್ಚಿಕೊಂಡು ನೋಡು. ಐಡನ್ ಸಿಕ್ಕ ಆಡ್ತಾವಳೆ. ಬರದಂತೆ ಭಾವದಲ್ಲಿ ಬರದ ಚಿತ್ರ ಹರಿದಂತೆ. ಕಣ್ಣ ಮುಚ್ಚೆ ಕಾಡೆ ಗುಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆನೇನಿದೆ ಬಲ್ಲೋರೆ ಹೇಳು. ಅಯ್ಯೋ ನಮ್ಮ ಪ್ರೀತಿ ಶವ ಚಿತ್ರ ಏರುತ್ತಿದೆ. ಜೊತೆ ಜೊತೆ ಕತೆ ಮುಗಿದಿದೆ. ವಿಧಿಯ ನಾಟಕ 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 ವಿಧಿಯ ನಾಟಕ. ಬದುಕು ಸೂತಕ. ಅವರು ಸಿಂಗರು, ನಾವು ಸಿಂಗರ್ ಅಲ್ಲ. ಅದಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ಸೊ ನಾವು ಅಡ್ಜಸ್ಟ್ ಮಾಡಿ. ಸೊ ಏನಂದ್ರೆ ಏನು ನಡೀತಿದೆ ಅಂದರೆ ಅಂತಾಕ್ಷರಿನೂ ಅಲ್ಲ.
ಸೊ ನಮಗೆ ಯಾವ ಥರ ಹಾಡುಗಳು ಇಷ್ಟ, ನಮ್ಮ ಇಷ್ಟ ಅಂದರೆ ವಾವ್ ಅಂತ ಸಾಂಗ್ಗಳು ಆಡಬೇಕು. ಈಗ ಅವ್ರು ಆಡಿದ್ರು, ನಾನು ಆಡಿದ್ದು ತೆಗೆದ ಅವಾಗಲೇ ಇಲ್ಲ ತೆಗ್ದಿಲ್ಲ. ಸೊ ಅಜಯ್ ಇವಾಗ ಆಡೋದು ಯಾವ ಬೃಂದಾವನ ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣಲ್ಲಿ. ಅಷ್ಟೇ. ನೆಕ್ಸ್ಟ್ ಅಷ್ಟೇ. ಅಂದರೆ ಯೂನಿಕ್ ಸಾಂಗ್ಸ್ ಕೇಳಿದ ತಕ್ಷಣ ವಾವ್ ಅನ್ಸ್ಬೇಕು ಸಾಂಗ್ಸ್. ಆ ಥರ ಇದಾದ್ರೆ ಯಾವ ಥರ ಬಣ್ಣದ ಮುಗುರಿ ಆ ಶಿವನೇ ಚಾಟಿಕಡು ಈ ಬಾಳು ಸುಂದರ ನಗರಿ ನೀನಿದರ ಬೇಡಿಕಡು ನಿಂತಾಗ ಮುಗುರಿಯಾಟ ಎಲ್ಲರೂ ಒಂದೇ ಓಟ ಕಾಲ ಕ್ಷಣಿಕ ಕಣೋ. ಅಮ್ಮ ಅಮ್ಮ ಎನ್ನೋ ಮಾತು ಬಂತು ಎಲ್ಲಿಂದ, ಭೂಮಿಗೆ ಬಂದ ಮೊದಲನೇ ಕಂದನ ಅಳುವಾದನಿಂದ. ಅಳುವ ಕಂದನ ಮುದ್ದಾದ ತುಟಿಗೆ ಮುತ್ತನು ಕೊಟ್ಟವಳು, ಎಂದು ಲಾಲಿ ಆಡಿದಳು. ಅಮ್ಮ ಲಾಲಿ ಆಡಿದಳು, ಅಮ್ಮ ಲಾಲಿ ಆಡಿದಳು. ಓಕೆ, ಯಶಸ್ಸು ಅವ್ನು ಬಂದ್ಬಿಟ್ಟು ಯೋಗ ಹೇಳ್ಕೊಡ್ತಾನೆ, ಅಲ್ಲಿ ಎಲ್ಲರಿಗೂ ಯೋಗ ಟೀಚರ್ ಅವನು. ಸೊ ಇವಾಗ ಒಂದು ಆಸನ ಮಾಡಿ ತೋರಿಸ್ತಾನೆ ನಿಮ್ಮ ಎಲ್ಲರಿಗೂ. ಅದು ಆಸನದ ಹೆಸರು ನಮಗಂತೂ ನಿಜವಾಗ್ಲೂ ಬರಲ್ಲ, ನೀನು ಹೇಳಪ್ಪ. ಏಕಪಾದ ಏಕಹಸ್ತ ಊರ್ಧ್ವ ಕುಕ್ಕುಟಾಸನ ಅಂತ ಆಸನ ಹೆಸರು. ಸೊ ಓಕೆ, ಈಗ ಮಾಡಪ್ಪ, ಆಯ್ತು. ಓಕೆ, ಈಗ ವೇಣು ಇಲ್ಲಿ ಬಿರಿಯಾನಿ ಮಾಡ್ತಿದ್ದಾನೆ ಎಲ್ಲರಿಗೂ. ಬಟ್ ನನಗೆ ಚಪಾತಿಗೆ ಹೇಳ ಇತ್ತೆಗೆ ಚಪಾತಿಗೆ ನನಗೆ ಚಿಕನ್ ಗೊಜ್ಜು ಸುಟ್ಟಾಯ್ತು. ಇದು ಚಿಕನ್ ಗೊಜ್ಜು ನನಗೆ, ಚಪಾತಿಗೆ ಇದು ಬಿರಿಯಾನಿ ನಮ್ಮ ಟೀಮ್ಗೆ, ಮನೆಗಲ್ಲ ನಮ್ಮ ಮೂವಿ ಟೀಮ್ ಅವರಿಗೆ ಇವತ್ತೆಲ್ಲ ಒಟ್ಟಿಗೆ ಊಟ ಮಾಡೋದು ನಾವು. ಓಕೆ, ನೋಡಿ ಇಲ್ಲೆಲ್ಲಾರ್ದು ಊಟ ಆಯಿತು. ಎಲ್ಲಾರ್ದು ಊಟ ಆದರೂ ಈ ಮನುಷ್ಯದ ಆಗಿಲ್ಲ ಊಟ. ಸೊ ವೇಣು ಹಾಂ ಎಂಜಾಯ್ ಮಾಡ್ಕೊಂಡು ತಿನ್ಬೇಕಂತೆ. ಒಂದೊಂದು ಹಗ್ಲೂ ಎಂಜಾಯ್ ಮಾಡ್ಕೊಂಡು ತಿನ್ಬೇಕು. ನೀನು ನೋಡಿದ್ರೆ ಕಷ್ಟಪಡ್ತಿದ್ದಂಗೆ ಆಯ್ತು. ಸೊ ಓಕೆ, ಖಾರ ಇದೆ. ನಮ್ಮನೇಲಿ ಖಾರನೇ ಗೊತ್ತು ತಾನೆ, ನಮ್ಮನೇಲಿ ಖಾರ ಜಾಸ್ತಿ ಹಾಕ್ತೀವಿ ಊಟಕ್ಕೆ. ಸೊ ವೇಣು ಮಾಡಿದ ಬಿರಿಯಾನಿ ನಮ್ಮ ಇಡೀ ಟೀಮ್ ಕುತ್ಕೊಂಡು ಊಟ ಮಾಡಾಯಿತು. ಸೊ ಈ ಮನುಷ್ಯ ಊಟ ಮಾಡಾದ್ಮೇಲೆ ಮಲಗಿದ್ದಾನೆ. ಏನಕ್ಕೆ ಮಲಗಿದ್ದೀನಿ ಅಂತ ನಿಮ್ಗೆ ಗೊತ್ತಿಲ್ವಾ? ಏನಕ್ಕೆ? ಅದೇ ಏನಕ್ಕೆ ನಾವು ಇಷ್ಟೊತ್ತು ಮಾಡಿ. ಸೊ ಇದು ಆ್ಯಕ್ಚುಲಿ ಇದಲ್ಲ, ನಾವಿಲ್ಲಿ ನೋಡಿಕೊಂಡು ಡ್ಯಾನ್ಸ್ ಮಾಡೋದಲ್ಲ. ಇದು ನಮ್ಮ ಇವಾಗ ಊಟ ಆಯಿತು, ಇನ್ನೇನೀಗ ಸ್ಕ್ರಿಪ್ಟ್ ವರ್ಕ್ ಕುತ್ಕೋಬೇಕು. ನೋಡೋಣ, ಕತೆ ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಇನ್ನು ಬರೆಯೋದು ಅಂತ ಅಂದರೆ ಇಂಟರ್ವಲ್ವರೆಗೂ ಮುಗ್ದಿದೆ, ಇಂಟರ್ವಲ್ಲಿಂದ ಬರೀಬೇಕು. ಸೊ ಅದಕ್ಕೋಸ್ಕರ ಕೂತಿದ್ದೀವಿ ಎಲ್ಲ. ಹಾಂ, 1 ಗಂಟೆ ಟೈಮು. ಸೊ ಓಕೆ, ಈಗ ನೆಕ್ಸ್ಟ್ ಊಟ ನಾವು ಒಂದು ಊಟ ಆಗಿದ ತಕ್ಷಣ ಎಲ್ಲ ಸ್ಕ್ರಿಪ್ಟು ಕೂತ್ಕೋತೀವಿ.
ಸ್ಕ್ರಿಪ್ಟಿಗೆ ಕೂತು ಮತ್ತೆ ಮನೆಗೆ ಹೋಗೋಷ್ಟೊಳಗೆ ಒಂದು 9 ಎಷ್ಟು ಬೆಳಗಿನ ಜಾವ 9 ಗಂಟೆ ಆದರೂ ಆಗ್ಬೋದು, ಇಲ್ಲ ಅದೇ ಬೆಳಗಿನ ಜಾವ ಒಂದು 5 ಗಂಟೆವರೆಗೂ ಆಗ್ಬೋದು. 9 ಅವರ್ ನಾವು ಇವತ್ತು ಡ್ಯೂಟಿ ಮಾಡಿರೋದಲ್ಲೇನಾ, ನಾವು ಸ್ಕ್ರಿಪ್ಟ್ ಇದ್ರ ಮೇಲೆ ಕೂತು 9 ಅವರ್ ಆಗಿದೆ. ಸೊ ಈಗ ಮತ್ತೆ 3 ಗಂಟೆವರೆಗೂ ಸ್ಕ್ರಿಪ್ಟ್ ಮಾಡಬೇಕು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಯಶಸ್ ಬಾಯ್ ಬಾಯ್. ಸರಿ ಬಾಯ್ ಬಾಯ್. ಟೇಕ್ ಕೇರ್, ಲವ್ ಯು ಆಲ್.